ಅಂದಹಾಗೆ ಜಯಲಲಿತಾ ಅವರು ಆ ದಿನ ಬರ್ತಾ ಇದ್ದಂತೆ ಶಶಿಕಲಾ ಅವರ ಜೊತೆ ಮಾತು ಆರಂಭಿಸುತ್ತಾರೆ. ಆದಾಯ ತೆರಿಗೆ ಇಲಾಖೆ ದಾಳಿಯ ಬಗ್ಗೆ ಇಬ್ಬರ ನಡುವೆ ದೊಡ್ಡ ಚರ್ಚೆಯೇ ಆಗುತ್ತೆ. ಮಾತು ನಡೆಯುವಾಗ ಜಯಲಲಿತಾ ಕೊಂಚ ಏರು ದನಿಯಲ್ಲೇ ಮಾತನಾಡುತ್ತಾರೆ. ಅಲ್ಲಿಗೆ ಮಾತಿಗೆ ಮಾತು ಬೆಳೆಯುತ್ತೆ. ಈ ವೇಳೆ ಶಶಿಕಲಾ ಅವರು ಕೈಗಳನ್ನ ಮೇಲೆತ್ತಿ ಮಾತನಾಡುತ್ತಿದ್ರು. ಅದನ್ನ ಸಹಿಸೋಕೆ ಆಗದ ಜಯಲಲಿತಾ ಅವರು ಶಶಿಕಲಾ ಅವರ ಕೈಗಳನ್ನ ಕೆಳಗಿಳಿಸುತ್ತಾರೆ. ಚರ್ಚೆ ನಡೆಯುವಾಗ ಜಯಲಲಿತಾ ಅವರು ಮೆಟ್ಟಿಲುಗಳ ಸಮೀಪದಲ್ಲಿ ನಿಂತಿದ್ರು. ಆದ್ರೆ ಆ ಮೆಟ್ಟಿಲುಗಳನ್ನ ಅವರು ಗಮನಿಸಿರಲಿಲ್ಲ. ಶಶಿಕಲಾ ಅವರಿಗೆ ಬೈಯುವ ಬರದಲ್ಲಿ ಅವರು ಕಾಲು ಜಾರುತ್ತಾರೆ. 4 ಮೆಟ್ಟಿಲು ಕೆಳಗೆ ಬೀಳುತ್ತಾರೆ. ಇದನ್ನ ಕಣ್ಣಾರೆ ಕಂಡ ಶಶಿಕಲಾ ಕೂಡಲೇ ಬಂದು ಅವರನ್ನ ಮೇಲೆತ್ತಿದ್ರು. ಕೂಡಲೇ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು. ಹೀಗೆ ನಡೆದಿದೆ ಹಾಗೆ ನಡೆದಿದೆ ಅಂತ ತಮಿಳುನಾಡಿನಲ್ಲಿ ದೊಡ್ಡ ಚರ್ಚೆಯಾಗ್ತಾ ಇದೆ. ಆದ್ರೆ ಇದನ್ನ ಕಣ್ಣಾರೆ ಕಂಡ ಯಾರೊಬ್ಬರೋ ತುಟಿ ಬಿಚ್ಚುತ್ತಿಲ್ಲ. ಇನ್ನು ಗಲಾಟೆಯ ಬಳಿಕ ನಡೆದ ಘಟನೆಗಳು ಕೂಡ ಅನುಮಾನಗಳನ್ನ ಹುಟ್ಟು ಹಾಕಿವೆ. ಯಾಕಂದ್ರೆ ಜಯಲಲಿತಾ ಅವರು ಕೆಳಕ್ಕೆ ಬೀಳ್ತಾ ಇದ್ದಂತೆ ಅವರ ಪರ್ಸನಲ್ ವೈದ್ಯರಿಗೆ ಫೋನ್ ಮಾಡಬೇಕಿತ್ತು. ಆದ್ರೆ ಶಶಿಕಲಾ ಫೋನ್ ಮಾಡೋಲ್ಲ. ಅಷ್ಟೇ ಅಲ್ಲ, ಜಯಲಲಿತಾ ಅವರು ಸದಾ ಕಾಲ ಟ್ರೀಟ್ಮೆಂಟ್ ಪಡೆಯುತ್ತಿದ್ದ ರಾಮಕೃಷ್ಣ ಆಸ್ಪತ್ರೆಗೆ ದಾಖಲಿಸಬೇಕಿತ್ತು. ಆದ್ರೆ ಶಶಿಕಲಾ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾದ ಸಂಗತಿ ಏನಂದ್ರೆ ಜಯಲಲಿತಾ ಅವರನ್ನ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಅವರಿಗೆ ಪ್ರಜ್ಞೆ ಇರಲಿಲ್ಲ. ಮಾರನೇ ದಿನ ಜಯಲಲಿತಾ ಅವರಿಗೆ ಪ್ರಜ್ಞೆ ಬಂದಾಗ ಅವರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ನನ್ನನ್ನ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೇಕೆ ಅನ್ನೋ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆಗ ಮನೆಗೆ ಹತ್ತಿರವಾಗಿರೋದ್ರಿಂದ ಇಲ್ಲಿ ದಾಖಲು ಮಾಡಿದ್ದಾಗಿ ಶಶಿಕಲಾ ಉತ್ತರಿಸಿದ್ರು. ಇಷ್ಟೆಲ್ಲ ನಡೆದ ಬಳಿಕ ಅಂದ್ರೆ ಜಯಲಲಿತಾ ಅವರು ಆಸ್ಪತ್ರೆಗೆ ದಾಖಲಾದ 1 ವಾರ ಅವರು ಚೆನ್ನಾಗಿಯೇ ಇದ್ರು. ಎದ್ದು ಓಡಾಡ್ತಾರೆ ಅನ್ನೋ ಸುದ್ದಿಯೇ ಬಂದಿತ್ತು. ಆದ್ರೆ ಡಿಸೆಂಬರ್ 5ನೇ ತಾರೀಕು ದಿಢೀರನೆ ಅಮ್ಮ ಇನ್ನಿಲ್ಲ ಅನ್ನೋ ಸಂದೇಶ ರವಾನೆಯಾಯ್ತು.